ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕಾವೇರಿ ದಸರಾ ಸಮಿತಿಯ ಚಾಮುಂಡೇಶ್ವರಿ ಪ್ರತಿಷ್ಠಾಪನಾ ಸ್ಥಳಕ್ಕೆ ಕೊಡಗಿನ ಉಸ್ತುವಾರಿ ಸಚಿವರಾದಂಥ ಬೋಸರಾಜರು ಅತ್ಯಂತ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಅವ್ರನ್ನ ಈ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣವರು ಆಮಂತ್ರಣ ಮಾಡಿ ಈ ಒಂದು ಏನು ಪ್ರತಿಷ್ಠಾಪನೆ ಇದೆ, ದೇವಿಯ ಪ್ರತಿಷ್ಠಾಪನೆ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಮಾತಾಡಿಸ್ತಾ ಇದ್ದಾರೆ. ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ನಂತರ ವೇದಿಕೆಯ ಬಳಿ ತೆರಳುತ್ತಾರೆ. ಅವ್ರ ಜೊತೆಗೆ ಮಾಜಿ MLC ಅರುಣ್ ಕೊಡಗು SP ಅವರು ಜಿಲ್ಲಾಧಿಕಾರಿಗಳು, ಪೂಜಾ ಕಾರ್ಯದಲ್ಲಿ ಕೊಡಗಿನ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಈ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವರು, ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಇಡೀ ಜಿಲ್ಲಾಡಳಿತ ಈ ಒಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಪೂಜೆಯಲ್ಲಿ ಭಾಗವಹಿಸಿದ ಮೂಲಕ 47ನೇ ದಸರಾ ಜನೋತ್ಸವಕ್ಕೆ ಈ ಒಂದು ಉಸ್ತುವಾರಿ ಸಚಿವರು ಆಗಮಿಸಿ ಶುಭವನ್ನು ಕೂಡ ಹಾರೈಸ್ತಿದ್ದಾರೆ. ದೇವರ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ. ಉಸ್ತುವಾರಿ ಸಚಿವರು ಸದಾ ಶಾಸಕರೊಟ್ಟಿಗೆ ನಿಕಟ ಸಂಪರ್ಕ ಇಟ್ಕೊಳ್ಳೋ ಮೂಲಕ ಕೊಡಗಿನ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನು ಕಳೆದ 2 ವರ್ಷದಿಂದ ಕೊಡ್ತಾ ಬಂದಿದ್ದಾರೆ. ಕಳೆದ ಬಾರಿಯೂ ಕೂಡ ಹೆಚ್ಚಿನ ಅನುದಾನವನ್ನು ಈ ಒಂದು ದಸರಾ ಜನೋತ್ಸವಕ್ಕೆ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದರು. ಈ ಬಾರಿ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು ದೇವಿ ಆಶೀರ್ವಾದನ ಪಡೆದು ಗೋಣಿಕೊಪ್ಪ ದಸರಾ ಜನೋತ್ಸವಕ್ಕೆ ಬಂದಿದ್ದಾರೆ. ಸರ್, ತಾವು 2 ವರ್ಷದಿಂದ ಬರ್ತಿದ್ದೀರಿ, ಜನರಿಗೆ ಏನು ಮೆಸೇಜ್ ಕೊಡ್ಬೋದು? ಏನಿವತ್ತು ನವರಾತ್ರಿ ಹಾಗೂ ದಸರಾ ಪ್ರಾರಂಭವಾಗುವ ಸಂದರ್ಭದಲ್ಲಿ ಮಡಿಕೇರಿ ಹಾಗೂ ಮತ್ತು ಗೋಣಿಕೊಪ್ಪನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಆ ದೇವಿಯ ಪ್ರಾರ್ಥನೆ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಈ ಭಾಗದ ಎಲ್ಲ ಜನರಿಗೆ ಶಾಂತಿ ಸಮೃದ್ಧಿ ಇಲ್ಲಿಂದ ಇರಲಿ ಅಂತೇಳಿ ಹಾರೈಸ್ತೀವಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.